ಈಗ ಕೋಲಾರದ ವಿಚಾರದಲ್ಲಿ ಎಲ್ಲವೂ ಕೂಡ ಇತ್ಯರ್ಥ ಆಗಿದೆ ಅನ್ನುವಂಥದ್ದಲ್ಲ. ಕೋಲಾರ ಕಾಂಗ್ರೆಸ್ನಲ್ಲಿ ಭಿನ್ನಮತ ಬಹುದೊಡ್ಡದಾಗಿ ನಡೀತಾ ಇದೆ. ಸಿಎಂ ಡಿಸಿಎಂ ಅಸಮಾಧಾನಿತರ ಮನವೊಲಿಸಿದ್ದಾರೆ. ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸಚಿವ ಭೈರತಿ ಸುರೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಸದ್ಯಕ್ಕೆ ರಾಜೀನಾಮೆ ಕೊಡಿಸೋದನ್ನ ನಿಲ್ಲಿಸಿದ್ದಾರೆ. 5 ರಾಜೀನಾಮೆ ಕೊಡೋಕೆ ಬಂದಿದ್ರು, ಆದರೆ ಸಿಎಂ ಡಿಸಿಎಂ ಮನವೊಲಿಸಿದ್ದಾರೆ ಅನ್ನುವಂಥ ಮಾತನ್ನ ಈಗ ಭೈರತಿ ಸುರೇಶ್ ಅವರು ಹೇಳ್ತಾ ಇದ್ದಾರೆ. ಇವತ್ತು ಸಂಜೆಯವರೆಗೆ ಸಮಯವನ್ನು ತೆಗೆದುಕೊಂಡಿದ್ದಾರೆ. ಅಸಮಾಧಾನ ತಕ್ಷಣಕ್ಕೆ ಶಮನ ಆಗಿದೆ. ಈಗ ಸದ್ಯಕ್ಕೆ ತಾತ್ಕಾಲಿಕವಾಗಿ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಿಮ್ಮ ಮಧ್ಯಸ್ಥಿಕೆಯಲ್ಲಿ ಸಕ್ಸಸ್ ಆಗಿದೆ ಸಂಧಾನ? ಈಗ ಸಕ್ಸಸ್ ಆಗಿದೆ. ಈಗ ಸಾಯಂಕಾಲ ಈಗ ರಾಜೀನಾಮೆ ಪತ್ರ ತಗೊಂಡು ಬಂದಿದ್ರಿ. ಈಗ 5 ಜನ ಈಗ ಕೋಲಾರ ಪಾರ್ಲಿಮೆಂಟ್ ವಿಚಾರದ ಬಗ್ಗೆ ಸ್ವಲ್ಪ ಗೊಂದಲ ಏರ್ಪಟ್ಟಿತ್ತು. 5 ಜನ ನಮ್ಮ ಕೋಲಾರದ ಶಾಸಕರು 5 ಜನ ಕೋಲಾರದ ಶಾಸಕರು ರಾಜೀನಾಮೆ ಪತ್ರವನ್ನು ಇಟ್ಕೊಂಡು ಕೊಡಬೇಕು ಅಂತ ಬಂದಿದ್ದರು. ಮಾನ್ಯ AICC ಅಧ್ಯಕ್ಷರು ಮತ್ತು DCM CM 3 ಜನನೂ AICC ಸೆಕ್ರೆಟರಿ ಸಹ ಇದ್ರ ಬಗ್ಗೆ ಹೋಗಿ ಅವ್ರಿಗೆ ಮನವೊಲಿಸಿ ನಮಗೆ ಇವತ್ತು ಸಾಯಂಕಾಲ ತನಕ ಟೈಮ್ ತೊಗೊಳ್ಳಿ, ಅವರಿಗೆ ಅಸಮಾಧಾನ ಆಗದ ರೀತಿಯಲ್ಲಿ ನಾವು ಕುತ್ಕೊಂಡು ಟಿಕೆಟ್ ತೀರ್ಮಾನ ಮಾಡಿದ್ದಾರೆ ಅಂತ ಮಾಡೋಣ ಅಂತ ಹೇಳಿದ್ದಾರೆ. ಅದೇ ಪ್ರಕಾರ ನಾನು ಅವ್ರಿಗೆ ಹೇಳಿದ್ದೀನಿ. ಆ ಮಾತಿಗೆ ಇವತ್ತು ಬೆಲೆ ಕೊಟ್ಟು ಅವರು ನನ್ನ ಜೊತೆ ವಾಪಸ್ ಬರ್ತಾ ಇದ್ದಾರೆ. ಸಾಯಂಕಾಲ ಇದ್ರ ಕುರಿತು ನಾವು ಮಾತನಾಡಿ ನಾವು ಡಿಸೈಡ್ ಮಾಡ್ತೀವಿ. ಈ ವೈಯಕ್ತಿಕ ರಾಜಕಾರಣ ಅನ್ನೋದೇನಿಲ್ಲ, ಇದು ಪ್ರಜಾಪ್ರಭುತ್ವ. ನೋಡಿ, ನಮ್ಮದು ಆಂತರಿಕ ಪ್ರಜಾಪ್ರಭುತ್ವ ಇರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಇದರಲ್ಲಿ ಅವ್ರದ್ದೇ ಆದ ಅಭಿಪ್ರಾಯಗಳಿರ್ತವೆ. ಆ ಅಭಿಪ್ರಾಯದ ಪ್ರಕಾರ ಶಾಸಕರುಗಳು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನ್ನೂ ಟಿಕೆಟ್ ನಮ್ದು ಅನೌನ್ಸ್ ಆಗಿಲ್ಲ. ಕಾಂಗ್ರೆಸ್ ಪಕ್ಷದ್ದು ಟಿಕೆಟ್ ಅನೌನ್ಸ್ ಆದಮೇಲೆ ತಾನೇ ಸಮಸ್ಯೆ. ನಮ್ಮ ಶಾಸಕರು ನಿಮ್ಮ ಮಧ್ಯಸ್ಥಿಕೆಯಲ್ಲಿ